ಮೂತೂರಿನಲ್ಲಿ 30 ವರ್ಷದಿಂದ ಬಡವರು ಹೋರಾಟ ಮಾಡ್ತಾ ಇದ್ರು, ನಮಗೆ ಮನೆ ಇಲ್ಲ ಹಕ್ಕುಪತ್ರ ಕೊಡಬೇಕು ಅಂತ. ಅವರಿಗೆ ನಾನು ಶಾಸಕನಾದ 6 ತಿಂಗಳಿಗೆ ಹಕ್ಕುಪತ್ರವನ್ನು ಕೊಡಿಸಿ ಅವರಿಗೆ ಶಾಶ್ವತ ಸೂರನ್ನು ಕಲ್ಪಿಸಲಾಯಿತು. ಆ ಬಡವರು ಯಾರು ಶ್ರೀಮಂತಲ್ಲ, ದಿನಗೂಲಿ ಕೆಲಸ ಮಾಡೋರು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು, ಪೌರ ಕಾರ್ಮಿಕರು 100, 500, 1000 ರೂಪಾಯಿ ಹಾಕಿ ಅವರು ನನಗೊಂದು ಬೆಳ್ಳಿ ಗದೆಯನ್ನು ಕೊಟ್ಟರು. ಬಡವರ ಗದೆ ದೇವ್ರ ಹತ್ರ ಇದ್ರೇನೆ ಚಂದ ಅನ್ನೋದು ನನ್ನ ಅಭಿಪ್ರಾಯ. ಗದೆ ಮನುಷ್ಯರ ಹತ್ರ ಇರಬಾರ್ದು, ಗದೆ ದೇವ್ರ ಹತ್ರ, ಅದರಲ್ಲೂ ಆಂಜನೇಯನ ಹತ್ರ ಇದ್ರೆ ಅದಕ್ಕೊಂದು ಭೂಷಣ. ಅದಕ್ಕೆ ಆ ಬೆಳ್ಳಿ ಗದೆಯನ್ನ ನಾನು ಕೆರಗೋಡಿನ ಹನುಮಂತ ಆಂಜನೇಯ ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ಅದರ ಪೂಜಾರಿಯವರು ಬಂದಿದ್ದಾರೆ, ಆ ಗದೆಯನ್ನ ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ದಿವಸ ಕೆರಗೋಡು ಗ್ರಾಮದ ಆಂಜನೇಯ ದೇವರಿಗೆ ಮುಖ್ಯವಾದ ಒಳ್ಳೆಯ ಸೂಚಕವಾದ ಗದೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗ್ರಾಮಕ್ಕೆ ಅಭಿವೃದ್ಧಿ ಸೂಚಕವಾಗಿ ಈ ಗದೆಯನ್ನು ನಮಗೆ ಗ್ರಾಮಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಗ್ರಾಮದವರಿಗೆಲ್ಲರೂ ಶ್ರೇಯಸ್ಸು ಉಂಟಾಗಲಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಮಾತನಾಡ್ತಾ ಇದ್ದೇನೆ. ಇಲ್ಲ ನಮ್ಮ ಶಾಸಕರೇ ಇನ್ನೂ ಹೆಚ್ಚಿನ ರೀತಿ ಉತ್ತೇಜನ ಕೊಟ್ಟು ಎಲ್ಲ ಅಭಿವೃದ್ಧಿ ಆಗಲಿ ಅಂತ ಗ್ರಾಮಕ್ಕೂ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ದೇವ್ರನಲ್ಲಿ. ಥ್ಯಾಂಕ್ ಯು. ಮೂತೂರಿನಲ್ಲಿ 30 ವರ್ಷದಿಂದ ಬಡವರು ಹೋರಾಟ ಮಾಡ್ತಾ ಇದ್ರು, ನಮಗೆ ಮನೆ ಇಲ್ಲ ಹಕ್ಕುಪತ್ರ ಕೊಡಬೇಕು ಅಂತ. ಅವರಿಗೆ ನಾನು ಶಾಸಕನಾದ 6 ತಿಂಗಳಿಗೆ ಹಕ್ಕುಪತ್ರವನ್ನು ಕೊಡಿಸಿ ಅವರಿಗೆ ಶಾಶ್ವತ ಸೂರನ್ನು ಕಲ್ಪಿಸಲಾಯಿತು. ಆ ಬಡವರು ಯಾರು ಶ್ರೀಮಂತಲ್ಲ, ದಿನಗೂಲಿ ಕೆಲಸ ಮಾಡೋರು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು, ಪೌರ ಕಾರ್ಮಿಕರು 100, 500, 1000 ರೂಪಾಯಿ ಹಾಕಿ ಅವರು ನನಗೊಂದು ಬೆಳ್ಳಿ ಗದೆಯನ್ನು ಕೊಟ್ಟರು. ಬಡವರ ಗದೆ ದೇವ್ರ ಹತ್ರ ಇದ್ರೇನೆ ಚಂದ ಅನ್ನೋದು ನನ್ನ ಅಭಿಪ್ರಾಯ. ಗದೆ ಮನುಷ್ಯರ ಹತ್ರ ಇರಬಾರ್ದು, ಗದೆ ದೇವ್ರ ಹತ್ರ, ಅದರಲ್ಲೂ ಆಂಜನೇಯನ ಹತ್ರ ಇದ್ರೆ ಅದಕ್ಕೊಂದು ಭೂಷಣ. ಅದಕ್ಕೆ ಆ ಬೆಳ್ಳಿ ಗದೆಯನ್ನ ನಾನು ಕೆರಗೋಡಿನ ಹನುಮಂತ ಆಂಜನೇಯ ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ಅದರ ಪೂಜಾರಿಯವರು ಬಂದಿದ್ದಾರೆ, ಆ ಗದೆಯನ್ನ ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಈ ದಿವಸ ಕೆರಗೋಡು ಗ್ರಾಮದ ಆಂಜನೇಯ ದೇವರಿಗೆ ಮುಖ್ಯವಾದ ಒಳ್ಳೆಯ ಸೂಚಕವಾದ ಗದೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗ್ರಾಮಕ್ಕೆ ಅಭಿವೃದ್ಧಿ ಸೂಚಕವಾಗಿ ಈ ಗದೆಯನ್ನು ನಮಗೆ ಗ್ರಾಮಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಗ್ರಾಮದವರಿಗೆಲ್ಲರೂ ಶ್ರೇಯಸ್ಸು ಉಂಟಾಗಲಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಮಾತನಾಡ್ತಾ ಇದ್ದೇನೆ. ಇಲ್ಲ ನಮ್ಮ ಶಾಸಕರೇ ಇನ್ನೂ ಹೆಚ್ಚಿನ ರೀತಿ ಉತ್ತೇಜನ ಕೊಟ್ಟು ಎಲ್ಲ ಅಭಿವೃದ್ಧಿ ಆಗಲಿ ಅಂತ ಗ್ರಾಮಕ್ಕೂ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ದೇವ್ರನಲ್ಲಿ. ಥ್ಯಾಂಕ್ ಯು.